ಎಸ್ ಮುನಿಸ್ವಾಮಿ ನಾನು ಬಿಹಾರದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿನ ಹೆಣ್ಮಕ್ಳು ಒಂದು 15 ದಿನ ಇದೆ, 15 ದಿವಸ. ಓಕೆ. ಅಲ್ಲಿ ಹೆಣ್ಮಕ್ಳು ಹೇಳ್ತಾ ಇದ್ದಿದ್ದೇನೆಂದರೆ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು PM ಸ್ವಾನಿಧಿ ಯೋಜನೆ ಕೊಟ್ಟಿದ್ದಾರೆ, ಓಕೆ, ನಮ್ಮಲ್ಲಿ ವಿಶ್ವಕರ್ಮ ಯೋಜನೆ ಕೊಟ್ಟಿದ್ದಾರೆ, ನಿತೀಶ್ ಕುಮಾರ್ ಅವರು ಹೆಣ್ಮಕ್ಳು ಸ್ಕೂಲ್ಗೆ ಹೋಗೋದಕ್ಕೆ ಸೈಕಲ್ ಕೊಟ್ಟಿದ್ದಾರೆ. ನಮಗೆ ಇವತ್ತು ರಕ್ಷಣೆ ಅಂತಿರ್ತಕ್ಕಂಥದ್ದು ಇವತ್ತೇನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹೆಣ್ಮಕ್ಳಿಗೆ ಲಖಪತಿ ದೀದಿ ಇರ್ತಕ್ಕಂಥದ್ದು, ಇವೆಲ್ಲ ಏನು ಬ್ಯಾಂಕ್ಗಳಿಂದ ಲೋನ್ ಕೊಡೋಂಥದ್ದು, ಅದಕ್ಕೆಲ್ಲ ಟೋಟಲ್ ಶ್ಯೂರಿಟಿ ನಾನೇ ಇರ್ತೀನಿ ದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹೇಳಿರ್ತಕ್ಕಂಥದ್ದು, ಇದನ್ನೆಲ್ಲ ಅವರು ಪ್ರತಿಯೊಬ್ಬರು ತಿಳ್ಕೊಂತಾರೆ ಸರ್. ಯಾರೇ ಬಂದಂಥ ಸಂದರ್ಭದಲ್ಲಿ ಮತಯಾಚನೆಗೆ ಬಂದಂಥ ಸಂದರ್ಭದಲ್ಲಿ ನಾವು ಈ ಸಲ ಓಟ್ ಕೊಡೋಂಥದ್ದು ಮೋದಿಯವ್ರಿಗೆ, ನಿತೀಶ್ ಕುಮಾರ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ 10,000 ಏನು ಅವ್ರ ಅಕೌಂಟ್ಗೆ ಹಾಕಿದ್ದಾರೆ, ಅದಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಸುರಕ್ಷತೆ ರಕ್ಷಣೆ ಬೇಕಾಗಿತ್ತು. ಇವತ್ತು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಅಲ್ಲಿ 28% ಯುವಕರೇ ಇದ್ದಾರೆ ಅಂತೇಳಿ. ಯುವಕರಿಗೆ ಏನು 10,000 ರೂಪಾಯಿನ ಅಕೌಂಟ್ಗೆ ಏನೋ ಹಾಕಿಲ್ಲ. ಆದ್ರೂ ನಮ್ಮಲ್ಲಿ ಇಲ್ಲಿ ಕಾರ್ಖಾನೆಗಳು ತೆರಿಬೇಕಂದ್ರೆ ಇವತ್ತೇನು ಡೆವಲಪ್ಮೆಂಟು ಸುಮಾರು 2005ರಿಂದ 2025ವರೆಗೂ ಇಲ್ಲಿ ರಸ್ತೆಗಳು ಡೆವಲಪ್ಮೆಂಟ್ ಆಗಿರೋದಂಥವ್ರದ್ದು ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ವೈದ್ಯಕೀಯ ಕಾಲೇಜ್ ಇರ್ಬೋದು, ಮನೆಗಳಿರ್ಬೋದು. 22% ನಾವು ಏನು ವಿದ್ಯುತ್ ಸೌಲಭ್ಯ ಇತ್ತು ಮನೆಗಳಿಗೆ, ಇವತ್ತು 100% ಕೊಟ್ಟಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಡೆವಲಪ್ಮೆಂಟ್ ಅನ್ನೋದು ಬರಬೇಕಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ನಿತೀಶ್ ಕುಮಾರ್ ಅವ್ರ ನಾಯಕತ್ವದಲ್ಲೇ ಬರಬೇಕು. ಇಲ್ಲಿ ರಾಹುಲ್ ಗಾಂಧಿಯವರು ಬಂದು, ರಾಹುಲ್ ಗಾಂಧಿಯವ್ರಿಗೆ ಈ ದೇಶದ ಬಗ್ಗೆನೂ ಅಭಿಮಾನ ಇಲ್ಲ, ಅವರು PM ಕ್ಯಾಂಡಿಡೇಟ್ ಆಗೋದಕ್ಕೂ ಲಾಯಕ್ಕಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಜನನೇ ತೀರ್ಮಾನ ಮಾಡಿದ್ರಿಂದ ನಿತೀಶ್ ಕುಮಾರ್ ಅವರು ಅವ್ರ ಕುಟುಂಬ ರಾಜಕಾರಣ ಮಾಡಿಲ್ಲ. ಅಲ್ಲ, ನೀವು ಇಡೀ ಜನ ಕೊಡ್ತಾರೆ ಬಿಡಿ, ಇಡೀ ಜನ ಇವತ್ತು ರಿಸಲ್ಟ್ ಕೊಟ್ಟಿದಾರಲ್ಲ. ನೀವು ಗೆದ್ದಂತ ಸಂದರ್ಭದಲ್ಲಿ ಓಟ್ ಚೋರಿ ಇಲ್ಲ, ನೀವು ಬಳಸ್ಕೊಂಡು ಚುನಾವಣೆ ಮಾಡಿದ್ರೆ ನೀವು ಇಂದಿರಾ ಗಾಂಧಿ ಕಾಲದಿಂದ ಓಟ್ ಚೋರಿ ಅಂತ ಹೇಳಿ ಅವರನ್ನ ಕೋರ್ಟ್ ಅವ್ರಿಗೆ ಚೀಮಾರಿ ಮಾಡಿದ್ದಾರೆ. ಇವತ್ತು ನಿಮ್ಮಲ್ಲಿ ಪರಮೇಶ್ವರ್ ಹೇಳಿದ್ದಾರೆ, ರಾಜಣ್ಣ ಅವರು ಹೇಳಿದ್ದಾರೆ, ಅವತ್ತು ನಾವು ಹಾಕಂತ ಇದ್ರಿ ಅಂತ ಹೇಳಿದ್ದಾರೆ. ಬಿಹಾರದಲ್ಲಿ ಇರ್ತಕ್ಕಂಥ ಜನನು ಹೇಳಿದ್ದಾರೆ, ನಮ್ಮ ಓಟ್ ನಾವು ಓಟ್ ಹಾಕೊಳ್ಳೋದಕ್ಕೆ ಇವತ್ತು ನಮ್ಗೆ ಸ್ವತಂತ್ರ ಸಿಕ್ಕಿದೆ. ಹಿಂದೆ ನಮ್ಮ ಓಟ್ಗಳನ್ನ ಅವರೇ ಹಾಕಂತ ಇದ್ರು. ಯಾವ ಬೂತ್ಗಳಲ್ಲಿ ಓಟ್ ಬೀಳ್ತಾ ಇಲ್ಲ, ಆ ಬೂತ್ ಬಾಕ್ಸ್ಗಳನ್ನ ತಗೊಂಡೋಗಿ ನದಿಗಳಲ್ಲಿ, ಕೆರೆಗಳಲ್ಲಿ ಬಿಸಾಕಿರ್ತಕ್ಕಂಥದ್ದನ್ನ ಮರ್ಡರ್ಗಳು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ರಿ. ಹಿಂದೆ ನಾವು 2002, 2003ರಲ್ಲಿ ಪಾಟ್ನಾಕ್ ಹೋದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇಟ್ಕೊಂಡು 8 ಸಲ ನಿಮ್ಗೆ ಹಿಂದೆನೆ ಸಂದರ್ಭದಲ್ಲಿ ಸರ್ ಬಿಹಾರದಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಶುಗರ್ ಕೇನ್ ಬೆಳೀತಾ ಇದ್ರು, ಅದನ್ನ ಮುಚ್ಚಿರೋದೇ ಲಾಲು. ಇವತ್ತು ಕೇವಲ 2% ಮುಚ್ಚಿರೋದೇ ಲಾಲು. ಇವತ್ತು ರೈಲ್ವೆ MSP ಕೂಡ ಅಲ್ಲ, ಇದನ್ನೆಲ್ಲ ಮಾತಾಡೋದು ಬಿಟ್ಟು ಓಟ್ ಚೋರಿ ಅಂತ ಮಾತಾಡ್ತಾರೆ. ಲಾಲು ಪ್ರಸಾದ್ ಯಾದವ್ ಇದನ್ನೆಲ್ಲ ಮಾತಾಡ್ಬೇಕಾಗಿತ್ರಿ, ಡೆವಲಪ್ಮೆಂಟ್ ಮಾತಾಡ್ಬೇಕಾಗಿತ್ತು. ನಿತೀಶ್ ಕುಮಾರ್ ಆಡಳಿತದ ಅವಧಿಯಲ್ಲಿ ಬಿಹಾರದ ಡೆವಲಪ್ಮೆಂಟ್ ಹೆಂಗ್ ಹ್ಯಾಂಪರ್ ಆಗಿದೆ ಅಂತ ಮಾತಾಡ್ಬೇಕು. ಹೇಳ್ತಾ ಇದ್ದೀನಿ ಸರ್. ಅಲ್ಲಿ ಈಗ ಹೇಳ್ತಾ ಇದ್ದೀರಿ, ಒಟ್ಟು ಪಾಪ್ಯುಲೇಷನ್ ಬೆಂಗಳೂರಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀರಿ 50,000 ದುಡಿಯಕ್ಕೆ ಅಲ್ಲಲ್ಲ, ಅದನ್ನ ಬೆಂಗಳೂರಲ್ಲಿ ಸುವರ್ಣ ಕಾಲದಲ್ಲಿ ಹೇಳ್ತಾ ಇದ್ದೀರಿ. ಓಡಾಡೋದ್ರಲ್ಲಿ ವಾರ್ಷಿಕ ಆದಾಯ ಇದ್ದು 7,900 ರೂಪಾಯಿ. ಯಾರ ಕಾಲದಲ್ಲಿ? ಇವತ್ತು 66,000 ಯಾರ ಕಾಲದಲ್ಲಿ ಅಂತ ಹೇಳಿ, ಯಾವ ಇಸ್ವಿ ಅಂತ ಹೇಳಿ ಬಿಜೆಪಿ ಕೊಟ್ಟಿರುವಂತ ಒಂದು ವಾಟ್ಸ್ಆಪ್ ಯೂನಿವರ್ಸಿಟಿಯ ಪೇಪರ್ ಇಟ್ಕೊಂಡು ಮಾತಾಡಬೇಡ್ರಿ. ನೀವು ಒಬ್ಬ MP ಆಗಿದ್ದವರು. ಒಂದು ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.